ಹಾಯ್ ಫ್ರೆಂಡ್ಸ್, ಹೇಮರಗುಲ್ಲಾಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ನಂದು ಚಾಲೆಂಜಿಂಗ್ ವ್ಲಾಗಲ್ಲಿ 2ನೇ ದಿನ ಆಗಿರುತ್ತೆ, ಸೆಕೆಂಡ್ ಡೇ ಆಗಿರುತ್ತೆ. ನಾನು ಬೆಳಿಗ್ಗೆ ಇಡ್ಲಿ ಮಾಡಿ ಟೊಮೆಟೊ ಗೊಜ್ಜು ಮಾಡಿದ್ದೆ. ಚಟ್ನಿ ಮಾಡೋಣ ಪ್ಲ್ಯಾನ್ ಇತ್ತು, ಏನೋ ಗೊತ್ತಿಲ್ಲ, ನಮ್ಮ ಏರಿಯಾದಲ್ಲಿ ಮಂಡೇ ಮಾರ್ನಿಂಗೇ ಕರೆಂಟ್ ಇರಲಿಲ್ಲ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ದೆ, ಬಟ್ ಆದರೆ ಪೂಜೆ ಮಾಡೋಕ್ಕಾಗಲಿಲ್ಲ. ನೀವೇ ನೋಡ್ತಾ ಇರ್ಬೋದು ನೋಡಿ, ನಾವು ದಿನ ಏನೇನು ತಿಂಡಿ ಮಾಡಲಿ, ಅಡುಗೆ ಮಾಡಲಿ, ಊಟ ಮಾಡಲಿ ಎಲ್ಲನೂ ಕೂಡ ಒಂದು ಸ್ವಲ್ಪ ಇಟ್ಟೇ ಇಡ್ತೀನಿ ಹೊರಗಡೆ. ಯಾಕಂದರೆ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮ ಥರನೇ ಅಂತ ನಾನು ಅನ್ಕೊತೀನಿ. ಅದ್ರಲ್ಲಿ ಒಂದು ಪಾರಿವಾಳನ ನೀವು ಗಮನಿಸ್ತಾ ಇರಿ, ಹಾಗೆಯೇ ಅದು ಮಾತ್ರ ತಿನ್ನಬೇಕು, ಬೇರೆ ಯಾರು ತಿನ್ನಬಾರ್ದು ಅನ್ನೋ ಒಂದು ಒಂಥರ ಅದು ಮನಸ್ಥಿತಿ ಆ ಥರ ಇದೆ. ನೀವೇ ನೋಡಿ ಅದು ಹೇಗೆ ಅವಾಯ್ಡ್ ಮಾಡುತ್ತೆ, ಎಲ್ಲನೂ ಕೂಡ ಹೇಗೆ ಕಳಿಸುತ್ತೆ, ನಾನೇ ತಿನ್ನಬೇಕು ಅನ್ನೋದು ಅನ್ನೋ ಅಹಂಭಾವ ಜಾಸ್ತಿ ಇರುತ್ತೆ. ಯಾವಾಗಲೂ ಅಷ್ಟೇ, ಮನುಷ್ಯರಾದವರು ಅಷ್ಟೇ, ಅವ್ರಿಗೆ ಬೇಕು ಅನ್ನೋದೊಂದು ಅವ್ರ ಮನಸ್ಸಲ್ಲಿರುತ್ತೆ. ಬೇರೆ ಯಾರಿಗೂ ಕೊಡಬಾರ್ದು, ನಮಗೇ ಬೇಕು ಅನ್ನೋ ಒಂದು ಸ್ವಾರ್ಥ ಬುದ್ಧಿಯಿಂದ ಇರುತ್ತೆ. ನೋಡಿ, ಎಷ್ಟೇ ದಿನ ಇದ್ದರೂ, ಎಷ್ಟೇ ಇದ್ರೂ, ನಮ್ಮ ಹತ್ರ ಎಷ್ಟೇ ಲಕ್ಷ ಇರಲಿ, ಎಷ್ಟೇ ಕೋಟಿ ಇದ್ರೂ ಕೂಡ ಒಂದಿನ ಭೂಮಿ ಬಿಟ್ಟು ಹೋಗಲೇಬೇಕಾಗುತ್ತೆ. ಅದಕ್ಕೆ ನಾವು ಸ್ವಾರ್ಥ ಅನ್ನೋದನ್ನ ತೋರಿದು ನಾವು ಜೀವನ ಮಾಡಿದ್ರೆ ತುಂಬ ನೆಮ್ಮದಿಯಾಗಿರ್ಬೋದು ಅನಿಸುತ್ತೆ. ಸ್ವಾರ್ಥ ಅನ್ನೋದು ಯಾರಿಗೂ ಕೂಡ ಒಳ್ಳೆಯದಲ್ಲ. ನೀವೇ ನೋಡಿ, ಎಲ್ಲರನ್ನೂ ಕೂಡ ಕಳಿಸಿ ಅದೊಂದೇ ಕೂಡ ತಿನ್ನಲಿಕ್ಕೆ ಟ್ರೈ ಮಾಡ್ತಾಯಿದೆ. ಮನುಷ್ಯನಲ್ಲೂ ಕೂಡ ಇದೇ ಥರ ಸ್ವಾರ್ಥ ಬುದ್ಧಿನೇ ತುಂಬಿಕೊಂಡಿದೆ. ಪಕ್ಷಿಗಳೆಲ್ಲ ನೋಡಿರಲಿಲ್ಲ, ನಿಜವಾಗ್ಲೂ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಆ ವೀಡಿಯೋ ನೋಡ್ಬೇಕಾದ್ರೆ ನನಗೆ ಅನ್ನಿಸ್ತು, ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ಇದೇ ಥರ ಇರುತ್ತೆ. ಇನ್ನೇನಾದರೂ ಮನುಷ್ಯರಿಗೆ ಆಗಲಿ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಶಾಶ್ವತ ಇದ್ದಿದ್ರೆ ಭೂಮಿ ಮೇಲೆ ಯಾವುದನ್ನು ಕೂಡ ಬಿಡ್ತಿರ್ಲಿಲ್ಲ, ಎಲ್ಲ ನಂದು ನಂದು ಅಂತ ಹೇಳೋರು. ಶಾಶ್ವತ ಇಲ್ದಿರ ನಶ್ವರಕ್ಕೆ ಇಷ್ಟ ಆಡ್ತಾರೆ ಅಂದಮೇಲೆ ಶಾಶ್ವತ ಇದ್ದಿದ್ರೆ ಹಿನ್ನೇಗೆ ಆಡ್ತಿದ್ರು ನೋಡಿ. ಒಂದು ಪಾರಿವಾಳ ಪಾಪ ಅಲ್ಲಿ ಮೇಲೆ ಕೂತ್ಕೊಂಡು ನೋಡ್ತಾ ಇದೆ ಅದ್ರ ಆಟನ. ಹಂಗೆ ಮನುಷ್ಯನಲ್ಲೂ ಕೂಡ ಈ ಥರ ಸ್ವಾರ್ಥ ಬುದ್ಧಿ ಇದೆ. ಸ್ವಾರ್ಥ ನಂದು ನಾನು ಅನ್ನೋದನ್ನ ಬಿಟ್ಟು ಮುಂದಕ್ಕೆ ಹೋದರೆ ಜೀವನದಲ್ಲಿ ಶಾಂತಿ ನೆಮ್ಮದಿಯಿಂದ ಚೆನ್ನಾಗಿರ್ಬೋದು ಅಂತಲೇ ಹೇಳ್ತೀನಿ. ನಿಮ್ಗೇನು ಅನ್ನಿಸ್ತು ಫ್ರೆಂಡ್ಸ್? ದಯವಿಟ್ಟು ನಿಮ್ಗೇನಾದ್ರು ಸರಿ ಅನಿಸಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಕಮೆಂಟ್ ಹಾಕಿ. ಮತ್ತು ಈಗಿನ ಜನ್ರೇಷನಲ್ಲಿ ಜನಗಳ ಮುಂದೆ ಹೇಗಿರಬೇಕು ಅಂತ ಹೇಳಿದ್ರೆ, ನಾವು ಮನೇಲಿ ಬಾತ್ ತಿಂದಿದ್ರು, ಬಿರಿಯಾನಿ ತಿಂದಿದ್ದೀವಿ ಅನ್ನೋ ರೇಂಜ್ಗೆ ಹೊರಗಡೆ ಇರಬೇಕಾಗತ್ತೆ. ಯಾಕಂದರೆ ಆವಾಗಿತ್ತು ಒಂಥರ ಬಡವನಾಗಿದ್ದರೆ ಒಂದು ಬೆಲೆ ಇರ್ತಿತ್ತು. ಇವಾಗ ಇಲ್ಲ ಅನ್ನೋದು ತೋರಿಸ್ಕೊಳ್ಳೋದೇ ತಪ್ಪು. ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಡ್ರೆ ಬೆಲೆ. ಇವಾಗೆಲ್ಲ ಶೋಕಿಗೆ, ತೋರ್ಪಡಿಕೆಗೆ ಬೆಲೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಂಗಾಗಿ ಇರಲಿ ಇಲ್ಲದೆ ಹೋಗಿ ಚೆನ್ನಾಗಿದ್ದೀವಿ ಅಂತಲೇ ತೋರಿಸ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಬರೋಷ್ಟರಲ್ಲಿ ಈವ್ನಿಂಗ್ 5 ವರ್ಷ ನಮ್ಮ ಯಜಮಾನರು ಬಂದು ವೆಯ್ಟ್ ಮಾಡ್ತಾಯಿದ್ರು ಹೊರಗಡೆ ಮೆಟ್ಲ ಮೇಲೆ ಕೂತ್ಕೊಂಡು. ಒಂದು 10 ನಿಮಿಷ ವೆಯ್ಟ್ ಮಾಡಿದ್ರು. ಏನೂ ಮಾಡೋಕ್ಕಾಗಲ್ಲ, ನಂಗೆ ಅವ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ, ಕಾಲ್ ಮಾಡಿರಲಿಲ್ಲ. ಅಷ್ಟರಲ್ಲಿ ಅವರು ಕೂಡ ಬಂದು ಕೈಕಾಲು ಮುಖ ತೊಳ್ಕೊಂಡ್ರು. ನಾನು ಕೂಡ ದೀಪ ಹಚ್ಚಿದೆ. ಯಾಕಂದರೆ ಸೋಮವಾರ ಆಗಿತ್ತಲ್ವ, ಕರೆಂಟ್ ಇದ್ದಿದ್ರೆ ಬೆಳಗ್ಗೆ ನಮ್ಮ ಮನೇಲಿ ಪೂಜೆ ಎಲ್ಲ ಆಗೋಗ್ಬಿಡ್ತಿತ್ತು. ಪವರ್ ಇಲ್ದಿರೋ ಸಲುವಾಗಿ ಸಂಜೆ ಒಟ್ಟಿಗೆ ಪೂಜೆ ಮಾಡಿದೆ. ಯಾಕಂದರೆ ಮಧ್ಯಾಹ್ನ ಪೂಜೆ ಮಾಡಬಾರ್ದಲ್ವ, ಹಂಗಾಗಿ ಒಟ್ಟಿಗೆ ಸಂಜೆ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡೋಣ ಅಂತ ಹೋದೆ. ತರಕಾರಿ ಮತ್ತು ಬೇಳೆ ಬೇಯಿಸಿ ಅನ್ನ ಮಾಡಿದೆ ಈ ಸಲ ಅಷ್ಟೇ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವತ್ತು ಪುಷ್ಯಮಿ ನಕ್ಷತ್ರ ಇದೆ. ತುಂಬ ವಿಶೇಷವಾದಂಥ ದಿನ. ನಾನು ಪ್ರತಿ ವಿಡಿಯೋ ವ್ಲಾಗಲ್ಲಿ ಹೇಳ್ತಾನೆ ಇರ್ತೀನಿ, ಪುಷ್ಯ ನಕ್ಷತ್ರ ತುಂಬ ಶ್ರೇಷ್ಠ ಇರುತ್ತೆ ಅಂತ. ನನ್ನ ಮಗನಿಗೂ ಕೂಡ ನೀವು ನೋಡಿರ್ತೀರ ಸಾಧಾರಣವಾಗಿ, ನಾನು ರೆಗ್ಯುಲರಾಗಿ ನೋಡೋರು ಗೊತ್ತಿರುತ್ತೆ. ಸ್ವರ್ಣಪ್ರಾಶನ ಬಿಂದು ಹಾಕಿಸ್ತೀನಿ, ಹಾಗಾಗಿ ಅದನ್ನು ಹಾಕ್ಸ್ಕೊಂಬರಬೇಕು ಇವತ್ತು. ಅದಕ್ಕಾಗಿ ಬೇಗ ಬೇಗ ಅಡುಗೆ ಮಾಡಿಟ್ಟು ಹೋದರೆ ಬಂದು ಊಟ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾನು ಕೂಡ ಬೇಳೆ, ತರಕಾರಿ, ಬೀನ್ಸು, ಕ್ಯಾರೆಟು ಮತ್ತು ನವಿಲು ಕೋಸು ಎಲ್ಲನೂ ಕೂಡ ಹಾಕಿ ಅಡುಗೆ ಮಾಡಿ ಮುದ್ದೆ ಒಂದು ಮಾಡಲಿಲ್ಲ. ಯಾಕಂದರೆ ಬೆಳಗ್ಗೆ ಇಡ್ಲಿ ಮಾಡಿದೆಯಲ್ವ, ಹಂಗಾಗಿ ಬರೀ ರೈಸ್ ಮಾತ್ರ ಮಾಡಿದ್ದೀನಿ. ಹಾಗೆ ಸ್ವರ್ಣಪ್ರಾಶನ ಬಿಂದು ಹಾಕ್ಸ್ಕೊಂಬರೋಣ ಅಂತ ಹೊರಟಿದ್ದೀವಿ. ಮತ್ತು ಒಂದು 2 ಡೇಸ್ ಚಳಿ ಕಡಿಮೆ ಆಗಿತ್ತು. ಮತ್ತೆ ಎಷ್ಟು ಚಳಿ ಇತ್ತು ಅಂದರೆ ಹೊರಗಡೆ ಸಿಕ್ಕಾಪಟ್ಟೆ ಚಳಿ, ಕಟಕಟ ಅನ್ನಿಸ್ತಿತ್ತು ಅಂತಲೇ ಹೇಳ್ಬೋದು. ನಮ್ಮ ಯಜಮಾನರು ಹಾಗೆ ಕಾಮಿಡಿ ಮಾಡ್ತಾಯಿದ್ರು, ಈ ನನ್ನ ಮಗ ಇಷ್ಟು ಪುಣ್ಯ ಮಾಡಿದ್ದಾನೆ, ನಮಗೆ ಇದೆಲ್ಲ ಏನೂ ಹಾಕ್ಸೇ ಇಲ್ಲ ಹಂಗೆ ಹಿಂಗೆ ಅಂತ. ನಾನು ಇವನಿಗೆ ಹಾಕಿಸಿದ್ನೇ ಇಲ್ಲೋ ಗೊತ್ತಿಲ್ಲ, ಇವನಿಗೆ ಇಮ್ಯುನಿಟಿ ಪವರ್ ಕಡಿಮೆ ಐತೆ ಚಿಕ್ಕದಲ್ಲಿ. ಬೇಗ ಶೀತ, ಕೋಲ್ಡು, ಕೆಮ್ಮು ಮತ್ತು ವೀಸಿಂಗ್ ಬಂದ್ಬಿಡ್ತಾಯಿತ್ತು. ಅವಾಗಿಂದ ನನಗೆ ಒಬ್ಬರು ಟೀಚರ್ ಇದ್ದರು, ಅವ್ರು ಹೇಳಿ ಚಿಕ್ಕದ್ರಿಂದನೂ ಕಂಟಿನ್ಯೂಸ್ ಆಗಂತೂ ಹಾಕ್ಸಿಲ್ಲ. ಒಂದೊಂದು ಸಲ ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ, ಹಾಗೆ ಇಷ್ಟು ವರ್ಷ ತನಕ ಚಿಕ್ಕ ಮಗುವಿಂದ ಒಂದು 2 ವರ್ಷದಿಂದನೂ ಕೂಡ ಹಾಕ್ಸ್ಕೊಂಡು ಬಂದಿದ್ದೀನಿ. ಇನ್ನೇನು ಈ ಡಿಸೆಂಬರ್ ಕಳೆದ್ರೆ ಒಂದು 16 ಇಯರ್ಸ್ ಅಷ್ಟೇ ಕಂಪ್ಲೀಟ್ ಆಗೋರ್ಗೆ ಅಷ್ಟೇ ಅದು ಸ್ವರ್ಣಪ್ರಾಶನ ಬಿಂದು ಹಾಕ್ಸೋದು. ಹಂಗಾಗಿ ಡಿಸೆಂಬರ್ವರೆಗೂ ಕಂಟಿನ್ಯೂಸ್ ಆಗಿ ಹಾಕ್ಸ್ಬೋಣ, ಇದೊಂದು ವರ್ಷ ಅಷ್ಟೇ ತಾನೇ ಅಂತ ಹಾಕಿಸ್ತಾ ಇದ್ದೀನಿ. ಮತ್ತು ಇದು ಹಾಕ್ಸೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಇರೋರಿಗೆ ಸ್ವಲ್ಪ ಆರೋಗ್ಯ ಸ್ವಲ್ಪ ಚೆನ್ನಾಗಾಗುತ್ತೆ, ಇಮ್ಯುನಿಟಿ ಪವರ್ ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಚಿಕ್ಕದ್ರಲ್ಲಿ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಹಾಗಾಗಿ ಇದನ್ನೆಲ್ಲ ಹಾಕ್ಸೋದ್ರಿಂದ ಮಕ್ಕಳಿಗೂ ಕೂಡ ಒಳ್ಳೆ ಇಮ್ಯುನಿಟಿ ಪವರ್ ಬರುತ್ತೆ. ಕೋಲ್ಡು, ಕೆಮ್ಮು, ಶೀತ ಆಗೋದೆಲ್ಲ. ಏಕೆಂದರೆ ಸಾಧಾರಣವಾಗಿ ಶಕ್ತಿ ಕಡಿಮೆ ಇರೋ ಮಕ್ಕಳಿಗೆ ಆಗಿಂದಾಗೆ ಸಣ್ಣ ಸಣ್ಣ ಇದಕ್ಕೂ ಕೂಡ ಕೆಮ್ಮು, ಕೋಲ್ಡು, ಹುಷಾರು ತಪ್ಪೋದು, ಜ್ವರ ಬರೋದು ಏನೇನೋ ಆಗ್ತಾ ಇರುತ್ತೆ.
ನಾವು ಕೂಡ ಅದು ನೋಡಿಕೊಂಡೇ ಬೆಳೆದು ಇವಾಗ ಸ್ವಲ್ಪ ಈಗ ಒಂದು 3-4 ವರ್ಷದಿಂದ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಹೆಲ್ತ್ ಸ್ವಲ್ಪ ಸುಧಾರಿಸಿದೆ ಅನ್ನೋದು. ಮೊದಲು 15 ದಿನಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಹುಷಾರು ತಪ್ಪಿಲ್ಲ ಅಂದರೆ ಆಗ್ತಾನೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಸಫರ್ ಮಾಡಿದ್ದೀವಿ. ಅವ್ನು ದೊಡ್ಡವನಾಗೋ ತನಕ 10 ವರ್ಷ ಕಳೆಯೋ ತನಕ ತುಂಬ ಕಷ್ಟಪಟ್ಟಿದ್ದೀವಿ ಅಂತಲೇ ಹೇಳ್ಬೋದು. 10 ವರ್ಷ ಕಳೆದ್ಮೇಲೆ ಸ್ವಲ್ಪ ಎಲ್ಲ ಕಡಿಮೆ ಆಗಿ ಈಗ ಹುಷಾರಾಗಿದ್ದಾನೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರು, ಲೈಕು, ಕಮೆಂಟ್ ಮಾಡಿ. ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಚಾಲೆಂಜಿಂಗ್ ವ್ಲಾಗ್ ಡೇ 3ಗೆ ಬರ್ತೀನಿ. ಹೀಗೆ ನೋಡ್ತಾ ಇರಿ, ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಫ್ರೆಂಡ್ಸ್ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.